ಅದಕ್ಕಿಂತ ಮುಂಚೆ ನಮ್ ಪ್ಲಾನ್ ಏನಿದೆ ಅಂತ ಒಂದ್ಸಲ ತಿಳ್ಕೊಂಡ್ಬಿಡು. ಈ ಪೇಪರ್ಸ್ ಅಲ್ಲಿ ಒಂದು ಕಾಪಿ ಶಿವಗಾಮಿಗೆ ಹೋಗುತ್ತೆ, ಇನ್ನೊಂದು ಕಾಪಿ ಅಶೋಕ್ಗೂ ಹೋಗುತ್ತೆ, ಇನ್ನೊಂದು ಕಾಪಿ ನಮ್ ಲಾಯರ್ಗೂ ಹೋಗುತ್ತೆ, ಇನ್ನೂ ಒಂದು ಕಾಪಿ ಬ್ಯಾಂಗ್ಳೂರ್ ಕಮಿಷನರ್ಗೂ ಹೋಗುತ್ತೆ. ಶಿವಗಾಮಿನ ನೀನು ಬರೀ ಫ್ರೆಂಡ್ ಆಗಿ ಮಾತ್ರ ನೋಡಿದೀಯಾ, ನಾನು ಶತ್ರು ಆಗೋ ನೋಡಿದ್ದೀನಿ. ನನ್ನ ಮಗನ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. 3 ರಾಕ್ಷಸರು ಒಟ್ಟಿಗೆ ಸೇರಿದ್ರೆ ನನ್ನ ಮಗ ರಾವಣ. ರಕ್ತ ರಕ್ತ ಪಿಶಾಚಿ ಅವನು. ಕರುಣೆ ಕನಿಕರ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದಿರೋನವನು. ಇವತ್ತು ಜೈಲಲ್ಲಿ ಕೊಳಿತಾ ಇದ್ದಾನೆ. ಅದಕ್ಕೆ ಕಾರಣ ಆ ಶಿವಗಾಮಿ. ನಾವೆಲ್ಲ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಅದೇ ಶಿವಗಾಮಿನೇ. ಸ್ನೇಹ ಅಂತ ಬಂದ್ರೆ ಅವಳಿಗಿಂತ ಒಳ್ಳೆಯವರು ಇನ್ಯಾರೂ ಇಲ್ಲ. ಶತ್ರು ಅಂತ ಬಂದ್ರೆ ಅವಳಿಗಿಂತ ಡೇಂಜರ್ ಇನ್ಯಾರೂ ಇಲ್ಲ. ತಪ್ಪು ಅಂತ ಗೊತ್ತಾದಾಗ ಅವಳು ತಾಳಿ ಕಟ್ಟಿದ ಗಂಡನ್ನೇ ಜೈಲಿಗೆ ಕಳಿಸ್ದವಳವಳು. ಇದು ಒಬ್ರಿಂದ ಆಗೋ ಬೇಟೆ ಅಲ್ಲ. ನನಗೆ ನಿಮ್ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನನಗೆ ಆ ಶಿವಗಾಮಿ ಒಂಟಿಯಾಗಿ ಬೀದಿಗೆ ಬರ್ಬೇಕು, ಬರೀ ಕೈಯಲ್ಲಿರ್ಬೇಕು. ಇದರಲ್ಲಿ ನಿಮ್ಗೊಪ್ಪಿಗೆ ಇದ್ರೆ ನನ್ ಜೊತೆ ಕೈ ಜೋಡಿಸಿ. ಕಮಲಮ್ಮ, ನೀವ್ ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀರಾ ಅಲ್ವಾ? ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೋಬಾರ್ದಾ? ಇನ್ನೊಂದಿಬ್ರು ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ತೀನಿ, ನಿಮ್ಮನ್ನ ಸುಮ್ನೆ ಕೂರಿಸ್ತೀನಿ. ಅಯ್ಯೋ, ಸುಮ್ನೆ ಕೂತ್ರೆ ಮೈಕೈ ಎಲ್ಲ ನೋವಾಗತ್ತೆ ಅಮ್ಮೋರೆ. ಕೆಲ್ಸ ಮಾಡ್ತಾ ಇದ್ರೆ ಆರಾಮಾಗಿರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಊಟ ತಿಂದಿದ್ದು ಜೀರ್ಣ ಆಗತ್ತೆ. ಹೌದು ಅಮ್ಮೋರೆ, ನಾನ್ ಕೇಳ್ಬೇಕು ಅನ್ಕೊಂಡೆ. ನೀವೊಂದೆರಡು ದಿವಸದಿಂದ ತುಂಬಾ ಖುಷಿಯಾಗಿದ್ದೀರಾ. ಏನ್ ವಿಷಯ? ಸುಮಾರು ದಿನದಿಂದ ಪ್ರಾಜೆಕ್ಟ್ ಕೈ ತಪ್ಪ ಹೋಗ್ತಿದೆ ಅಂತ ಬೇಜಾರಲ್ಲಿದ್ನಲ್ಲ. ಆದ್ರೆ ಈಗ 500 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಅದು ನನ್ನ ಫ್ರೆಂಡ್ ಆರ್ಯ ಇದಾನಲ್ಲ, ಅವನಿಂದನೇ ಸಿಕ್ಕಿದ್ದು. ತುಂಬಾ ದೊಡ್ಡ ಇಂಡಸ್ಟ್ರಿಯಲ್ ಡೆವಲಪರ್ಸ್. ಇದ್ರಿಂದ ನಮ್ಮ ಕಂಪನಿಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ನೀವಿ ಹೀಗೆ ಇರ್ಬೇಕಮ್ಮ, ಆವಾಗ್ಲೇ ನೋಡೋಕ್ ಚಂದ. ಸರಿ ಸರಿ. ಅಯ್ಯೋ, ನೀವ್ ನೆನಪು ಮಾಡಿದ್ದು ಒಳ್ಳೇದೇ ಆಯ್ತು. ಒಂದೇ ಒಂದ್ ನಿಮಿಷ, ಒಂದ್ ಕಾಲ್ ಮಾಡ್ತೀನಿ. ಹಲೋ, ಹೇಳಿ ಮೇಡಮ್. ಅಮಿತ್, ಎಲ್ಲಿದ್ದೀರಾ? ಆಫೀಸಲ್ಲೇ ಇದ್ದೀನಿ ಮೇಡಮ್. ಇಂದ್ರಪ್ರಸ್ಥ ಡೆವಲಪರ್ಸ್ ಹೊಸ್ತಾಗಿರೋ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋ ಎಲ್ಲಾರ್ಗೂ 20% ಸ್ಯಾಲರಿ ಹೈಕ್ ಆಗತ್ತೆ ಅಂತ ಅನೌನ್ಸ್ ಮಾಡಿ. ಅದನ್ನ ಟೈಪ್ ಮಾಡಿ ನೋಟಿಸ್ ಬೋರ್ಡ್ಗೆ ಹಾಕ್ಬಿಡಿ. ಆಯ್ತು ಮೇಡಮ್. ಸರಿ, ಹಾಗಾದ್ರೆ ಸ್ಯಾಲರಿ ಜಾಸ್ತಿ ಆಗ್ತಿದೆ ಅಂತ ಅನೌನ್ಸ್ ಮಾಡ್ಬಿಡಿ. ಓಕೆ ಮೇಡಮ್, ಇವಾಗ್ಲೇ ಅನೌನ್ಸ್ ಮಾಡ್ತೀನಿ. ಓಕೆ ಅಮಿತ್. ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ. ನಮಸ್ಕಾರ. ಇವತ್ತಾದ್ರೂ ಕ್ಯಾಮ್ರಾ ಫಿಕ್ಸ್ ಮಾಡ್ತೀರಾ ಅಲ್ವಾ? ಖಂಡಿತ ಮೇಡಮ್. ಆಕ್ಚುಲಿ ನೆನ್ನೆನೆ ಫಿಕ್ಸ್ ಮಾಡ್ಬೇಕಿತ್ತು. ರಿಲೇಟಿವ್ ತೀರ್ಕೊಂಡಿದ್ರಿಂದ ನಿನ್ನೆ ಮಾಡಕ್ಕಾಗ್ಲಿಲ್ಲ. ಐ ಆಮ್ ಸೋ ಸಾರಿ. ನೆನ್ನೆನೆ ಆ ಕೆಲ್ಸ ಆಗ್ಬೇಕಿತ್ತು ಮೇಡಮ್. ಇಟ್ಸ್ ಓಕೆ, ಬಟ್ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಹಾಕಿ. ಪದೇ ಪದೇ ರಿಪೇರಿ ಆಗ್ಬಾರ್ದು. ಖಂಡಿತ ಮೇಡಮ್. ಇವಾಗ ಫಿಟ್ ಮಾಡೋ ಕ್ಯಾಮ್ರಾ ಕಂಪ್ನಿನೇ 5 ವರ್ಷ ಗ್ಯಾರಂಟಿ ಕೊಡ್ತಾ ಇದೆ ಮೇಡಮ್.
ಮಿನಿಮಮ್ ನಿಮ್ಗೆ 8 ವರ್ಷ ಏನು ಪ್ರಾಬ್ಲಮೇ ಬರಲ್ಲ. ಹಂಗೂ ಪ್ರಾಬ್ಲಮ್ ಬಂತ ಜಸ್ಟ್ ನನ್ಗೊಂದ್ ಕಾಲ್ ಮಾಡಿ, ನಾನೇ ಬಂದು ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತೀನಿ. ಸರಿ, ಕೆಲಸ ಮುಗಿದ್ಮೇಲೆ ಪೇಮೆಂಟ್ ಎಷ್ಟಾಯ್ತು ಅಂತ ಹೇಳಿ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆಯ್ತು, ಶೂರ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ. ಹಾಯ್ ಗಾಯ್ಸ್, ಎಲ್ರು ಇಲ್ಲಿ ಕೇಳಿ. ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಹೌದಾ? ಏನ್ ವಿಷಯ? ಯಾರೆಲ್ಲ ಇಂದ್ರಪ್ರಸ್ಥ ಡೆವಲಪರ್ಸ್ ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಿದ್ದೀರೋ ಅವರೆಲ್ರಿಗೂ 20% ಹೈಕ್ ಸಿಗ್ತಾ ಇದೆ. ಅದು ಈ ತಿಂಗಳಿಂದಾನೆ. ಅಕ್ಕ, ನಾವು ಸುಮ್ಮನೆ ಇರ್ಬೇಕಿತ್ತ? ಈ ಫೈಲ್ ವಿಷಯಕ್ಕೆ ಕೈ ಹಾಕ್ಬಾರ್ದಾಗಿತ್ತ? ನಮ್ ತಲೆ ಮೇಲೆ ನಾವೇ ಮಣ್ಣು ಹಾಕೊಂಡಿದೀವ. ಅಲ್ಲ, ಆ ಆರ್ಯ ಇವಾಗ ನಮ್ಮನ್ನ ಸುಮ್ಮನೆ ಬಿಡ್ತಾನಾ? ವೈನಿಯವರ, ಮನೆಯಿಂದ ಹೊರಗೆ ಹಾಕಿದ್ರೆ ಏನ್ ಮಾಡೋದ್ರಿ? ಅನಾವಶ್ಯಕವಾಗಿ ರಿಸ್ಕ್ ತಗೊಳಕತ್ತೀವಿ. ಪ್ರಪಂಚದಲ್ಲಿ ರಿಸ್ಕ್ ಇಲ್ದೆ ಯಾವ ಕೆಲ್ಸನೂ ಆಗಲ್ಲ. ರೋಡಲ್ಲಿ ಓಡಾಡಿದ್ರೆ ಆಕ್ಸಿಡೆಂಟ್ ಆಗತ್ತೆ ಅನ್ನೋ ರಿಸ್ಕ್ ಇದೆ. ಹಾಗನ್ಕೊಂಡು ಓಡಾಡೋದ್ ಬಿಟ್ಬಿಡ್ತೀಯಾ? ಊಟ ಮಾಡಿದ್ರೆ ಫುಡ್ ಪಾಯ್ಸನ್ ಆದ್ರೂ ಆಗ್ಬೋದು ಅನ್ನೋ ರಿಸ್ಕ್ ಇರುತ್ತೆ. ಊಟ ಮಾಡೋದ್ ಬಿಟ್ಬಿಡ್ತೀವಾ? ಏನೂ ಮಾಡದೆ ಸುಮ್ಮನೆ ಕೂತಿದ್ರು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇರುತ್ತೆ. ನೀರ್ ಕುಡಿಬೇಕಾದ್ರೆ ನೆತ್ತಿಗೆ ಹತ್ತಿ ಸತ್ತೋರ್ ಎಷ್ಟೋ ಜನ ಇದ್ದಾರೆ. ಈ ಫೈಲ್ ವಿಷಯದಲ್ಲಿ ನಮಗಿರೋ ರಿಸ್ಕ್ಗಿಂತ ಆರ್ಯನ್ಗೆ ರಿಸ್ಕ್ ಜಾಸ್ತಿ. ಹಾಗಾದ್ರೆ ಆ ಆರ್ಯ ಕಾಂಪ್ರಮೈಸಿಗೆ ಬರ್ತಾನೆ ಅಂತ್ಯಾ? ಬರ್ಲೇಬೇಕು, ಮುಲಾಜಿಲ್ಲ. ನಾನು ನಿಮ್ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಹೆದರ್ಕೊಂಡಲ್ಲ, ಆದ್ರಿಂದ ನನಗೂ ಉಪಯೋಗ ಇದೆ. ನೀವು ಹೇಳ್ದಾಗೆ ನಮ್ಮಿಬ್ರು ಉದ್ದೇಶ ಒಂದೇ ಇದೆ. ಶಿವಗಾಮಿ ಬರೀ ಕೈಯಲ್ಲಿ ಬೀದಿಗೆ ಬರಬೇಕು. ನಿಮ್ಮ ಸಪೋರ್ಟ್ ಇದ್ರೆ ಸಾಕು. ಬರೀ ಕೈಯಲ್ಲಿ ಬೀದಿಗೆ ಬರೋದ್ರ ಜೊತೆಗೆ ಬೀದಿಲೇ ಹೊಡೆದು ಸಾಯಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ಅವಳು ಬೀದಿಗೆ ಬಂದ್ಮೇಲೆ ನಂದು ಒಂದಷ್ಟು ಪ್ಲಾನ್ಗಳಿವೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಆಯ್ತು, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಶಿವಗಾಮಿ ಕಂಪ್ನಿಗೆ ಹೋಗ್ಬೇಕಾಗಿರೋ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ನನ್ನ ಕಂಪ್ನಿಗೆ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗಳು ಕೊಡ್ತೀನಿ.